ನಮಸ್ಕಾರ. ರಾಜ್ಯದಲ್ಲಿನ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರ ಬಗ್ಗೆ ಸರ್ಕಾರಗಳು ಯಾವಾಗಲೂ ನಿರ್ಲಕ್ಷ್ಯವಾದಂತಹ ಧೋರಣೆಯನ್ನೇ ಅನುಸರಣೆ ಮಾಡ್ತಾ ಇವೆ. ಕಾರ್ಯಕರ್ತೆಯರ ಬೇಡಿಕೆಗಳಿಗೆ ಸ್ಪಂದಿಸುತ್ತಲೇ ಇಲ್ಲ. ಹಾಗಾದರೆ ಮುಂದೇನು? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾರ್ಯಾಂಗದಿಂದ ನ್ಯಾಯ ದೊರೆಯದೆ ಹೋದಾಗ ಕೊನೆಯ ಅಸ್ತ್ರವೇ ನ್ಯಾಯಾಂಗ. ಅಂಗನವಾಡಿ ಕಾರ್ಯಕರ್ತೆಯರು ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಇದೀಗ ಕಾನೂನಾತ್ಮಕ ಹೋರಾಟಗಳನ್ನು ಕೂಡ ಆರಂಭಿಸಿದ್ದು ಆಗಿದೆ. ಸೇವೆಯಿಂದ ನಿವೃತ್ತರಾದಂತಹ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಿಗೆ ಗ್ರ್ಯಾಚ್ಯುಟಿ ಮೊತ್ತವನ್ನು 2011ರಿಂದಲೇ ಪೂರ್ವಾನ್ವಯವಾಗಿ ಕೊಡಬೇಕು. ಇದು ಸುಪ್ರೀಂ ಕೋರ್ಟ್ 2022ರ ಏಪ್ರಿಲ್ ತಿಂಗಳಿನಲ್ಲಿ ಘೋಷಿಸಿದ ಮಹತ್ವದ ಆದೇಶ. ಗುಜರಾತ್ನ ಅಂಗನವಾಡಿ ಕಾರ್ಯಕರ್ತೆಯರಾದ ಮಣಿಬೆನ್ ಮಗನ್ಭಾಯ್ ಭರಿಯಾ ಮತ್ತಿತರರ ಪ್ರಕರಣದಲ್ಲಿನ ಈ ತೀರ್ಪು ದೇಶದಲ್ಲಿ ನಿವೃತ್ತ ಅಂಗನವಾಡಿ ಕಾರ್ಯಕರ್ತೆಯರ ಬಾಳಿನ ಆಶಾದೀಪವಾಗಿದೆ. ಹಾಗಾದರೆ ಗ್ರ್ಯಾಚ್ಯುಟಿ ಎಂದರೇನು ಅನ್ನೋದನ್ನ ನಾವೀಗ ಸಂಕ್ಷಿಪ್ತವಾಗಿ ನೋಡೋಣ. ಗ್ರ್ಯಾಚ್ಯುಟಿ ಅಂದ್ರೆ ಒಬ್ಬ ನೌಕರ ಅಥವಾ ಅಂಗನವಾಡಿ ಕಾರ್ಯಕರ್ತೆ ಸೇವೆಯಿಂದ ನಿವೃತ್ತನಾಗುವಾಗ ಪಡೆಯುವ ಉಪಧನ. ಇದು ನೌಕರರ ಸಾಮಾಜಿಕ ಭದ್ರತೆಗಾಗಿ ಸರ್ಕಾರ ರೂಪಿಸಿದಂತಹ ಯೋಜನೆ. ಇದಕ್ಕಾಗಿ ಸರ್ಕಾರವು ಗ್ರ್ಯಾಚ್ಯುಟಿ ಕಾಯ್ದೆ 1972 ಜಾರಿಗೆ ತಂದಿದೆ. ಯಾವ ನೌಕರರು ಗ್ರ್ಯಾಚ್ಯುಟಿ ಯೋಜನೆಯ ವ್ಯಾಪ್ತಿಗೆ ಒಳಪಡುತ್ತಾರೆ ಅನ್ನೋದನ್ನು ಕೂಡ ಈ ಕಾಯ್ದೆಯಲ್ಲಿ ವಿವರಿಸಲಾಗಿದೆ. ಗ್ರ್ಯಾಚ್ಯುಟಿ ಮೊತ್ತವನ್ನು ಹೇಗೆ ಲೆಕ್ಕಾಚಾರವನ್ನ ಹಾಕಿ ಕೊಡಬೇಕು ಅನ್ನೋದನ್ನು ಸಹ ಇದರಲ್ಲಿ ವಿವರಿಸಲಾಗಿದೆ. ಸುಲಭವಾಗಿ ಹೇಳಬೇಕೆಂದರೆ ಒಬ್ಬ ನೌಕರ ನಿವೃತ್ತನಾಗುವ ತಿಂಗಳಲ್ಲಿ ಪಡೆಯುವ ಗೌರವಧನ ಅಥವಾ ವೇತನದ ಅರ್ಧ ಮೊತ್ತವನ್ನು ಆಧಾರವಾಗಿಟ್ಟುಕೊಂಡು ಆತನ ಒಟ್ಟಾರೆ ಸೇವಾ ಅವಧಿಯ ವರ್ಷಗಳನ್ನು ಒಂದೊಂದು ತಿಂಗಳೆಂದು ಪರಿಗಣಿಸಿ ಗ್ರ್ಯಾಚ್ಯುಟಿ ಮೊತ್ತವನ್ನ ನಿರ್ಧಾರ ಮಾಡಲಾಗ್ತಾ ಇದೆ. ಉದಾಹರಣೆಗೆ ಒಬ್ಬ ಅಂಗನವಾಡಿ ಕಾರ್ಯಕರ್ತೆಯು ಇದೇ ವರ್ಷದ ಜುಲೈ 31ಕ್ಕೆ ನಿವೃತ್ತರಾಗಿದ್ದಾರೆ ಅಂತ ತಿಳಿದುಕೊಳ್ಳೋಣ. ಆಗ ಅವರಿಗೆ ಎಷ್ಟು ಗ್ರ್ಯಾಚ್ಯುಟಿ ಮೊತ್ತ ಸಿಗುತ್ತದೆ ಎಂಬುದನ್ನು ಸರಿಸುಮಾರು ಸುಲಭ ಲೆಕ್ಕಾಚಾರದಲ್ಲಿ ತಿಳಿದುಕೊಳ್ಳೋಣ. ಈ ಕಾರ್ಯಕರ್ತೆ ನಿವೃತ್ತರಾದ ತಿಂಗಳಲ್ಲಿ ಪಡೆದಂತಹ ಗೌರವಧನ ಅಥವಾ ಸಂಬಳ 12,500 ರೂಪಾಯಿಗಳು. ಅವರ ಸೇವೆಯ ಅವಧಿ 30 ವರ್ಷ. ಆಗ ಅವರಿಗೆ ಸೇವೆಯ ಕೊನೆಯ ತಿಂಗಳು ಪಡೆದ ಗೌರವ ಧನದ ಅರ್ಧ ಮೊತ್ತ ಅಂದ್ರೆ 6,250 ರೂಪಾಯಿಗಳು. ಈ 6,250 ರೂಪಾಯಿಗಳ ಮೊತ್ತವನ್ನು ಪ್ರತಿ ವರ್ಷದ ಗ್ರ್ಯಾಚ್ಯುಟಿ ಮೊತ್ತವೆಂದು ಪರಿಗಣಿಸಿ ಸೇವಾ ಅವಧಿಯ 30 ವರ್ಷವೂ ಕೊಡಲಾಗುತ್ತದೆ. ಅಂದರೆ 1,87,500 ರೂಪಾಯಿಗಳು ಒಟ್ಟಾರೆ ಗ್ರ್ಯಾಚ್ಯುಟಿ ಮೊತ್ತ ಆಗುತ್ತದೆ. 2011-12ರಿಂದ ನಿವೃತ್ತರಾದಂತಹ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಗ್ರ್ಯಾಚ್ಯುಟಿ ಕೊಡಬೇಕು ಎನ್ನುವ ತೀರ್ಪಿನ ಪರಿಪಾಲನೆಗೆ ಬಹುಪಾಲು ರಾಜ್ಯಗಳು ಇಂದಿಗೂ ಹಿಂದೇಟನ್ನ ಹಾಕ್ತಾ ಇವೆ. ಇದರಿಂದ 2011ರಿಂದ ನಿವೃತ್ತರಾದ ಕಾರ್ಯಕರ್ತೆಯರಿಗೆ ತುಂಬಾ ಅನ್ಯಾಯವಾಗಿದೆ. ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ಗ್ರ್ಯಾಚ್ಯುಟಿ ಮೊತ್ತವನ್ನು ಕೊಡಲು ನಿರ್ದೇಶನವನ್ನ ಕೋರಿ ಮತ್ತೆ ನ್ಯಾಯಾಲಯದ ಮೆಟ್ಟಿಲು ಏರಬೇಕಾದ ಅನಿವಾರ್ಯತೆ ಎದುರಾಗಿದೆ. ಗುಜರಾತ್, ಮಣಿಪುರ, ಸಿಕ್ಕಿಂ ಸೇರಿದಂತೆ ಬಹುತೇಕ ರಾಜ್ಯಗಳು ಸುಪ್ರೀಂ ಕೋರ್ಟ್ ತೀರ್ಪನ್ನು ಜಾರಿಗೆ ತಂದವು. ನಿವೃತ್ತರಾದ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರಿಗೆ 2011ರಿಂದಲೇ ಪೂರ್ವಾನ್ವಯವಾಗಿ ಗ್ರ್ಯಾಚ್ಯುಟಿ ಮೊತ್ತವನ್ನ ಪಾವತಿ ಮಾಡ್ತಾ ಇವೆ. ಆದರೆ ಕರ್ನಾಟಕ ಸರ್ಕಾರ ಮಾತ್ರ ಸುಪ್ರೀಂ ಕೋರ್ಟ್ ತೀರ್ಪಿನ ಪರಿಪಾಲನೆಗೆ ಇಂದಿಗೂ ಮುಂದಾಗಿಲ್ಲ. ಕರ್ನಾಟಕದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ಗ್ರ್ಯಾಚ್ಯುಟಿ ಕೋರಿ ಒಕ್ಕೊರಲ ಆಗ್ರಹಗಳು ವ್ಯಕ್ತವಾದವು. ಅಂಗನವಾಡಿ ಕಾರ್ಯಕರ್ತರ ಸಂಘಟನೆಗಳು ವರ್ಷವಿಡೀ ಹೋರಾಟಗಳನ್ನ ನಡೆಸಿದವು. ಕೊನೆಗೆ ಸರ್ಕಾರ ದಿನಾಂಕ 4/2/2023ರಂದು ನಿವೃತ್ತ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಗ್ರ್ಯಾಚ್ಯುಟಿ ಕೊಡಲು ಆಡಳಿತಾತ್ಮಕ ಅನುಮೋದನೆಯನ್ನ ನೀಡಿತು. ಇದು 2023ರ ಏಪ್ರಿಲ್ 1ರಿಂದ ನಿವೃತ್ತರಾಗುವ ಕಾರ್ಯಕರ್ತೆ ಮತ್ತು ಸಹಾಯಕಿಯರಿಗೆ ಮಾತ್ರ ಅನ್ವಯ ಆಗುವಂತಿತ್ತು. ಇದು ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲಿನ ಕಥೆ. ನಂತರ ಅಧಿಕಾರಕ್ಕೆ ಬಂದದ್ದು ಸಿದ್ದರಾಮಯ್ಯ ಅವರ ಸರ್ಕಾರ. ಅದು ಸಹ ತಕ್ಷಣಕ್ಕೆ ಹಿಂದಿನ ಸರ್ಕಾರದ ಆದೇಶವನ್ನ ಜಾರಿ ಮಾಡಲಿಲ್ಲ. ಮತ್ತೆ ಹೋರಾಟ, ಬೀದಿ ಹೋರಾಟ, ಪ್ರತಿಭಟನೆಗಳು ನಡೆದವು. ಸಿದ್ದರಾಮಯ್ಯ ಸರ್ಕಾರ ದಿನಾಂಕ 27/3/2025ರಂದು ಆದೇಶವನ್ನ ಹೊರಡಿಸಿ ಹಿಂದಿನ ಸರ್ಕಾರದ ಆದೇಶವನ್ನೇ ಪುನರುಚ್ಚಾರ ಮಾಡಿತು.
ಇದರಿಂದ 2023 ಏಪ್ರಿಲ್ 1 ನಂತರದಿಂದ ನಿವೃತ್ತರಾದಂತಹ ಅಂಗನವಾಡಿಗಳ 2358 ಕಾರ್ಯಕರ್ತರು ಹಾಗೂ 2097 ಸಹಾಯಕಿಯರು ಮಾತ್ರ ಗ್ರ್ಯಾಚ್ಯುಟಿ ಯೋಜನೆಯ ಲಾಭವನ್ನ ಪಡೆಯುವಂತಾದರು. ಇಲ್ಲಿ 2011-12ನೇ ವರ್ಷದಿಂದ 2023 ಮಾರ್ಚ್ 31 ಅವಧಿಯಲ್ಲಿ ನಿವೃತ್ತರಾದಂತಹ ಕಾರ್ಯಕರ್ತರು ಗ್ರ್ಯಾಚ್ಯುಟಿ ಯೋಜನೆಯಿಂದ ವಂಚಿತರಾದರು. ಸರ್ಕಾರದ ಈ ಧೋರಣೆ ನಿವೃತ್ತ ಅಂಗನವಾಡಿ ಕಾರ್ಯಕರ್ತೆಯರ ಸಂಕಟವನ್ನು ಮತ್ತಷ್ಟು ಹೆಚ್ಚಿಸಿತು. ಕೆಲವು ಸಂಘಟನೆಗಳು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಮತ್ತೆ ಹೋರಾಟಕ್ಕಿಳಿದವು. ಸರ್ಕಾರದ ಈ ಧೋರಣೆ ಸುಪ್ರೀಂ ಕೋರ್ಟ್ ಆದೇಶದ ಉಲ್ಲಂಘನೆಯಾಗುತ್ತದೆ ಎನ್ನುವ ಕೂಗುಗಳು ಕೂಡ ಪ್ರಬಲವಾದವು. 2023 ಮಾರ್ಚ್ 31ಕ್ಕೂ ಮುಂಚೆ ನಿವೃತ್ತರಾದವರಿಗೂ ಗ್ರ್ಯಾಚ್ಯುಟಿ ಯೋಜನೆಯನ್ನು ಅನ್ವಯ ಮಾಡಬೇಕು ಅಂತ ಒತ್ತಾಯಿಸಿ ಅಂಗನವಾಡಿ ಸಂಘಟನೆಗಳು ಬೀದಿಗಿಳಿದು ಹೋರಾಟವನ್ನ ನಡೆಸಿದವು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಎಐಟಿಯುಸಿ ಮತ್ತಿತರ ಸಂಘಟನೆಗಳು ದಿನಾಂಕ 6-11-2025 ನಿವೃತ್ತ ಕಾರ್ಯಕರ್ತರ ಬೃಹತ್ ಪ್ರತಿಭಟನೆಯನ್ನ ನಡೆಸಿದವು. ಅಂದು ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾಗಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಹೌದು, 2023ಕ್ಕಿಂತ ಮುಂಚೆ ನಿವೃತ್ತರಾದವರಿಗೆ ಅನ್ಯಾಯವಾಗಿದೆ, ಇದನ್ನು ಕೂಡಲೇ ಸರಿಪಡಿಸಿ ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ 2011ರಿಂದ ನಿವೃತ್ತರಾದಂತಹ ಅಂಗನವಾಡಿಗಳ ಎಲ್ಲ ಕಾರ್ಯಕರ್ತರಿಗೂ ಗ್ರ್ಯಾಚ್ಯುಟಿ ಯೋಜನೆಯನ್ನು ಅನ್ವಯ ಮಾಡಲಾಗುವುದು ಅಂತ ಸ್ಪಷ್ಟವಾಗಿ ಹೇಳಿದ್ರು. ಅಷ್ಟೇ ಅಲ್ಲ, ಸಂಘಟನೆಗಳು ಹೋರಾಟವನ್ನು ವಾಪಸ್ ಪಡೆಯುವಂತೆ ಮಾಡುವಲ್ಲಿ ಹೆಬ್ಬಾಳ್ಕರ್ ಅವರು ಯಶಸ್ವಿಯಾಗಿದ್ದರು. ಅಧಿಕಾರಿಗಳ ಅಚಾತುರ್ಯದಿಂದ ತಮ್ಮ ಗ್ರಾಜ್ಯುಯೇಟಿ 2011ರಿಂದ ನಿವೃತ್ತ ಆದರು ಎಲ್ಲರಿಗೂ ಅದು ಸೌಲಭ್ಯ ಜಾರಿ ಆಗ್ಬೇಕಾಗಿತ್ತು. ಆದ್ರೆ 23ರಿಂದ ಅದು ಜಾರಿಯಾಗಿದ್ದು ನನಗೂ ಅನ್ಸುತ್ತೆ ಅದು ತಪ್ಪಾಗಿದೆ ಅಂತ ನನಗೂ ಕೂಡ ಮನವರಿಕೆ ಆಗಿದೆ. ನಾನು ಆದಷ್ಟು ಬೇಗ ಇದನ್ನ ಸರಿ ಮಾಡ್ಲಿಕ್ಕೆ ತಿದ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಆದ್ರೆ ನಾನು ನಿಮ್ಗೆ ಪದೇ ಪದೇ ನೀವು ಇಲ್ಲಿ ಕೂತ್ಕೊಂಡಾಗ ನಾನು ಮಾಡ್ತೀನಿ ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ. ಏನು ಸರ್ಕಾರ ಕೂಡ ಏನು ದೊಡ್ಡ ಹೊರೆ ಏನು ಆಗೋದಿಲ್ಲ, ನನಗೂ ಗೊತ್ತಿದೆ, ಲೆಕ್ಕಾಚಾರ ಎಲ್ಲ ನನ್ನ ಎದುರುಗಡೆ ಇಟ್ಟಿದ್ದಾರೆ. ಆದ್ರೆ ತಾವು ಸ್ವಲ್ಪ ತಾಳ್ಮೆಯಿಂದ ಇರಿ, ಇಷ್ಟು ದಿನ ತಾಳ್ಮೆಯಿಂದ ಇದ್ದೀರಾ. 11ರಿಂದ 22ರವರೆಗೆ ಅದೇನಿದೆ, ಎಷ್ಟು ಜನ ಇದ್ದಾರೆ ಅನ್ನೋದೆಲ್ಲ ನನಗೆ ಕಲ್ಪನೆ ಇದೆ. ನಾವು ಒಮ್ಮೆ ಅಲ್ಲ 3-4 ಬಾರಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರನ್ನ ಕರೆದು ಇದ್ರ ಬಗ್ಗೆ ನಾವು ಮಾತನಾಡಿದೀವಿ. ಆದ್ರೆ ಸ್ವಲ್ಪ ನಮಗೆ ಹಿನ್ನಡೆ ಆಗಿದೆ, ಫೈಲು ಅಷ್ಟೊಂದು ನಮಗೆ ಕ್ಲಿಯರ್ ಆಗ್ಲಿಲ್ಲ. ಬಟ್ ನಾನು ಹಿನ್ನಡೆ ಆಗಿದೆ ಅಂತ ಸುಮ್ಮನೆ ಕೂರೋಳು ಅಲ್ಲ. ಅನಂತರವೂ ನಿವೃತ್ತರ ಗ್ರ್ಯಾಚ್ಯುಟಿ ವಿಚಾರದಲ್ಲಿ ಸರ್ಕಾರದ ಅಸಡ್ಡೆ ಮತ್ತೆ ಮುಂದುವರಿಯಿತು. ಬೈಂದೂರು ಶಾಸಕ ಗುರುರಾಜ್ ಶೆಟ್ಟಿ ಅವರು 2026 ಜನವರಿ 28 ವಿಧಾನಸಭೆಯ ಪ್ರಶ್ನೋತ್ತರ ಕಲಾಪದಲ್ಲಿ ನಿವೃತ್ತರ ಬೇಡಿಕೆಯ ಪ್ರಸ್ತಾಪವನ್ನು ಸರ್ಕಾರದ ಮುಂದಿಟ್ಟಿದ್ದರು. ಅದಕ್ಕೆ ಅಂದಿನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 2011ನೇ ಸಾಲಿನಿಂದ 2023 ಮಾರ್ಚ್ ಕೊನೆಯವರೆಗೆ ನಿವೃತ್ತರಾದ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯರಿಗೆ ಗ್ರ್ಯಾಚ್ಯುಟಿ ಮೊತ್ತವನ್ನು ಪಾವತಿಸಲು ಆರ್ಥಿಕ ಇಲಾಖೆಯ ಅಭಿಪ್ರಾಯದ ಮೇರೆಗೆ ಅನುದಾನವನ್ನು ಕೋರಿ ದಿನಾಂಕ 6-12-2025 ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆಯಲಾಗಿದೆ. ಈ ಅನುದಾನವು ಕೇಂದ್ರದಿಂದ ಬಿಡುಗಡೆಯಾಗಿ ಬಂದ ನಂತರ ಗ್ರ್ಯಾಚ್ಯುಟಿ ಸೌಲಭ್ಯ ನೀಡಲು ಕ್ರಮ ವಹಿಸಲಾಗುವುದು ಎನ್ನುವ ಉತ್ತರವನ್ನು ನೀಡಿ ಜಾರಿಕೊಂಡಿದ್ರು. ಹೀಗೆ ಸಂಘಟನೆಗಳ ಹೋರಾಟಕ್ಕೆ ಯಾವುದೇ ಫಲವೂ ಕೂಡ ಸಿಗಲಿಲ್ಲ. ಇದರಿಂದ ಬೇಸತ್ತ ನಿವೃತ್ತ ಅಂಗನವಾಡಿ ಕಾರ್ಯಕರ್ತೆಯರು ಅಂದ್ರೆ 2011ರಿಂದ 2023 ಮಾರ್ಚ್ 31 ಅವಧಿಯೊಳಗೆ ಸೇವೆಯಿಂದ ನಿವೃತ್ತರಾದಂಥವರು ಕಾನೂನು ಹೋರಾಟಕ್ಕೆ ಇಳಿದರು. ಕೆಲವು ಜಿಲ್ಲೆಗಳ ಕಾರ್ಯಕರ್ತೆಯರು ಜಿಲ್ಲಾ ಕಾರ್ಮಿಕ ನ್ಯಾಯಾಲಯಗಳ ಮೊರೆ ಹೋದರು. ತುಮಕೂರು ಜಿಲ್ಲೆಯ ನಿವೃತ್ತ ಅಂಗನವಾಡಿ ಕಾರ್ಯಕರ್ತೆಯರು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ತಮಗೂ ಗ್ರ್ಯಾಚ್ಯುಟಿ ಮೊತ್ತವನ್ನು ಪಾವತಿಸುವಂತೆ ಕೋರಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನವನ್ನು ನೀಡಬೇಕು ಅಂತ ರಾಜ್ಯ ಹೈಕೋರ್ಟಿನ ಬೆಂಗಳೂರು ಪ್ರಧಾನ ಪೀಠದಲ್ಲಿ ಮೊಕದ್ದಮೆಯನ್ನ ದಾಖಲು ಮಾಡಿದರು. ಕುಣಿಗಲ್ ತಾಲೂಕಿನ ನಿವೃತ್ತ ಕಾರ್ಯಕರ್ತೆ ಶ್ರೀಮತಿ ಗೌರಮ್ಮ ಅವರು ಸೇರಿದಂತೆ ಒಟ್ಟು 13 ಕಾರ್ಯಕರ್ತೆಯರ ಮನವಿಯನ್ನು ಆಲಿಸಿದಂತಹ ನ್ಯಾಯಮೂರ್ತಿ SR ಕೃಷ್ಣಕುಮಾರ್ ನೇತೃತ್ವದ ಏಕಸದಸ್ಯ ಪೀಠವು ಸರ್ಕಾರಕ್ಕೆ ಮಹತ್ವದ ನಿರ್ದೇಶನವನ್ನ ನೀಡಿತು.
ಅದೇನೆಂದರೆ ನಿವೃತ್ತ ಕಾರ್ಯಕರ್ತ ಅರ್ಜಿದಾರರು ಗ್ರ್ಯಾಚ್ಯುಟಿಯನ್ನು ಕೋರಿ ಸರ್ಕಾರಕ್ಕೆ ಸಲ್ಲಿಸಿದಂತಹ ಮನವಿಗಳ ಬಗ್ಗೆ ಸೂಕ್ತ ನಿರ್ಧಾರವನ್ನು ಕೈಗೊಳ್ಳಬೇಕು. ಮಣಿಬೆನ್ ಮಗನ್ಭಾಯಿ ಬಾರಿಯ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪನ್ನು ಗಮನದಲ್ಲಿ ಇಟ್ಟುಕೊಂಡು ಆ ಪ್ರಕಾರ ಗ್ರ್ಯಾಚ್ಯುಟಿ ಮೊತ್ತವನ್ನು ನೀಡಲು ನಿರ್ಧಾರ ಕೈಗೊಳ್ಳಬೇಕು ಅಂತ ದಿನಾಂಕ 1/4/2026 ನೀಡಿದ ತೀರ್ಪಿನಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಅಲ್ಲದೆ ಅರ್ಜಿದಾರರು ಈ ತೀರ್ಪಿನ ದೃಢೀಕೃತ ಪ್ರತಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ ದಿನದಿಂದ 3 ತಿಂಗಳ ಒಳಗಾಗಿ ನಿವೃತ್ತರಿಗೆ ಗ್ರ್ಯಾಚ್ಯುಟಿ ಕೊಡುವ ವಿಚಾರದ ನಿರ್ಧಾರವನ್ನು ಕೈಗೊಳ್ಳಬೇಕು ಅಂತ ಕೂಡ ನಿರ್ದೇಶನವನ್ನ ನೀಡಿತು. ಸದರಿ ತೀರ್ಪಿನ ದೃಢೀಕೃತ ಪ್ರತಿಯನ್ನು ಅರ್ಜಿದಾರರು ಪ್ರತಿವಾದಿಗಳಾದ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗಳು ಮತ್ತು ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ನಿರ್ದೇಶನಾಲಯದ ನಿರ್ದೇಶಕರಿಗೂ ದಿನಾಂಕ 23/4/2026 ಸಲ್ಲಿಸಿ ಹೈಕೋರ್ಟ್ ನಿರ್ದೇಶನದ ಪ್ರಕಾರ ತಾವೆಲ್ಲರೂ ನಿವೃತ್ತರಾದ ದಿನದಿಂದ ತಮಗೆ ಗ್ರ್ಯಾಚ್ಯುಟಿ ಮೊತ್ತವನ್ನು ಕೊಡಬೇಕು ಅಂತ ಮನವಿಯನ್ನು ಸಲ್ಲಿಸಿದ್ದು ಆಗಿದೆ. ಹೈಕೋರ್ಟ್ ವಿಧಿಸಿದ ಗಡುವು ಕೂಡ ಈಗ ಮುಗಿದು ಹೋಗಿದೆ. ಆದರೆ ಸರ್ಕಾರದಿಂದ ಇಂದಿನವರೆಗೂ ಯಾವುದೇ ರೀತಿಯ ಸಕಾರಾತ್ಮಕ ಪ್ರತಿಕ್ರಿಯೆಗಳು ಬಂದಿಲ್ಲ. ಹೀಗೆ ಸರ್ಕಾರದ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನ್ಯಾಯಾಂಗ ನಿಂದನೆಯ ಹಾದಿಯನ್ನ ತುಳಿದಿದೆ. ಒಂದು ಅಂದಾಜಿನ ಪ್ರಕಾರ ರಾಜ್ಯದಲ್ಲಿ 2011ರಿಂದ 2023 ಮಾರ್ಚ್ ಅಂತ್ಯದ ಅವಧಿಯಲ್ಲಿ ನಿವೃತ್ತರಾದಂತಹ ಸುಮಾರು 20,000ಕ್ಕೂ ಹೆಚ್ಚು ಕಾರ್ಯಕರ್ತೆ ಹಾಗೂ ಸಹಾಯಕಿಯರು ಇದ್ದಾರೆ. ಇವರೆಲ್ಲರೂ ತಮಗೆ ಗ್ರ್ಯಾಚ್ಯುಟಿ ಮೊತ್ತ ಯಾವಾಗ ಬಂದೀತು ಅನ್ನುವ ನಿರೀಕ್ಷೆಯಲ್ಲಿ ದಿನಗಳನ್ನು ದೂಡ್ತಾ ಇದ್ದಾರೆ. ಸರ್ಕಾರವು ಶ್ರೀಮತಿ ಗೌರಮ್ಮ ಅವರ ಪ್ರಕರಣದಲ್ಲಿ ಹೈಕೋರ್ಟ್ ಆದೇಶವನ್ನ ಪರಿಪಾಲನೆ ಮಾಡಿ ಗ್ರ್ಯಾಚ್ಯುಟಿ ಮೊತ್ತವನ್ನು ನೀಡಲು ಕೂಡಲೇ ಸ್ಪಷ್ಟವಾದ ನಿರ್ಧಾರವನ್ನ ಕೈಗೊಳ್ಳಬೇಕು ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಹೇಳ್ತೇನೆ. ಎಲ್ರಿಗೂ ನಮಸ್ಕಾರ.